ಸಡನ್ ಶಾಕಿಂಗ್ ರೆಸಿಗ್ನೇಷನ್ ಡೇ ಭಾಳ ಕೆಟ್ಟ ಫೀಲ್ ಆಗ್ಲಿಕ್ಕತ್ತಿತ್ತು ನನಗೆ. ನಾನು ಒಬ್ರು ಸಡನ್ ಆಗಿ ತೀರ್ಕೊಂಡಾಗ ನಿಮಗೆ ಹೆಂಗೆ ಶಾಕ್ ಆಗತ್ತಲ್ಲ, ಹಾಂ ಖರೇನೆ ನಂಗೆ ಈಗ ಅಳು ಬರ್ಲಿಕ್ಕತ್ತೈತಿ, ಭಾಳ ಫೀಲ್ ಆಗ್ಲಿಕ್ಕೈತಿ. ಹಣೆ ಬರೋನಾಗಿ ಇಲ್ಲ ಅನ್ನಿಸ್ತೈತಿ ನನಗೆ. ಹಂಗಿಲ್ಲ ನೋಡ್ತೀನಿ ಮಾರ್ಚ್ 3 ನಂದು ಲಾಸ್ಟ್ ವರ್ಕಿಂಗ್ ಡೇ. ಹಲೋ ಕ್ಯೂಟೀಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಯಕ್. ಇನ್ ಬಿಟ್ವೀನ್ ನಾವು ವ್ಲಾಗ್ ಮಾಡ್ಲಿಕ್ಕತ್ತೀನಿ ಅಂದರೆ ಬೆಳಗ್ಗೆನೂ ಇಲ್ಲ ಏನೂ ಇಲ್ಲ. ಲೈಕ್ ಇದು ಸಡನ್ ವ್ಲಾಗ್ ಐತೆ, ಫುಲ್ ಸಡನ್. ಯಾಕಂದ್ರೆ ನನಗೆ ಫುಲ್ ಸಡನ್ ಅಂತ ಅನ್ಸೈತಿ. ಈಗ ಟೈಮ್ ಆಗೈತಿ 4:15. ಓಕೆ, ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಹೆಂಗೆ ನೀವು ಇನ್ಸ್ಟಾಗ್ರಾಮ್ದಾಗ ನನಗೆ ಫಾಲೋ ಮಾಡ್ತೀರ, ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ನಾನು ಐತಲ್ಲ ನಮ್ದು ರೆಸಿಗ್ನೇಷನದ ಲಾಸ್ಟ್ ವೀಕದ ನಾನು ಸೀರೀಸ್ ಮಾಡತ್ತಿದ್ದೆ. ಬಟ್ ನಾನೇನು ಅಂದ್ಕೊಂಡಿದ್ದೆ, ಟ್ಯೂಸ್ಡೇ ನಂದೈತಲ್ಲ ಲಾಸ್ಟ್ ವೀಕ್ ಲಾಸ್ಟ್ ಡೇ. ಅಕಾರ್ಡಿಂಗ್ ಟು ಮೀ ಟ್ಯೂಸ್ಡೇ ನಂದು ಲಾಸ್ಟ್ ವರ್ಕಿಂಗ್ ಡೇ ಐತಂತ ನಂದು ತಲೆಯಾಗ ಫುಲ್ ದೊಡ್ಡ ಥಾಟ್ ಇತ್ತು. ಇವತ್ತು ಸ್ಯಾಟರ್ಡೇ. ಓಕೆ, ಪ್ಲೀಸ್ ಹಿಂದೇನಾದರೂ ಮೆಸ್ಸಿ ಐತಿ, ಸೊ ಅದನ್ನು ಮೈಂಡ್ ಮಾಡ್ಕೋಬೇಡ್ರಿ. ಯಾಕಂತಂದ್ರೆ ನಾನು ಫುಲ್ ಆಫೀಸಿಂದ ಬಂದು ಈಗ ಜಸ್ಟ್ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೀನಿ. ಇದು ಭಾಳ ಕೆಟ್ಟ ಸರ್ಪ್ರೈಸ್ ಆಗಿಬಿಟ್ಟೈತೆ ನನಗೆ. ಯಾರ್ದು ಮೇ ಬಿ ಲಾಸ್ಟ್ ಡೇ ಇದ್ದಾಗ ಯಾರಿಗೂ ಹಿಂಗೆ ಸರ್ಪ್ರೈಸಿಂಗೇ ಆಗಿರಲ್ಲ ಅಂತ ಅನಿಸ್ಕೋತೀನಿ. ಸೊ ಬೇಸಿಕ್ಲಿ ನಾನು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ನಾಗ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. 3 months ಆಯಿತು ನಾನು ನೋಟಿಸ್ ಪೀರಿಯಡ್ ಆಗಿದೆ. ನಂದು ಜಾಬ್ ಬಿಟ್ಟೆ. ನಾನು ಸಿವಿಲ್ ಇಂಜಿನಿಯರ್ ಆ್ಯಂಡ್ ಐ ಆಮ್ ವರ್ಕಿಂಗ್ ಆ್ಯಸ್ ಅನ್ ಇಂಟೀರಿಯರ್ ಡಿಸೈನರ್. ಸೊ ಇಲ್ಲಿ ನಾನು ವರ್ಕ್ ಮಾಡತ್ತಿದ್ದೆ. ಸೊ ನೋಟಿಸ್ ಪೀರಿಯಡ್ನಾಗ ಡಿಸೆಂಬರ್ ಮಂತಿಂದಿದ್ದೆ. ಸೊ ಇದು ನನ್ನ ಫೈನಲ್ ಇತ್ತು ಈ ವೀಕ್. ಸೊ ನಂದು ವೀಕ್ ಆಫ್ ಇರ್ತೈತಿ ಸಂಡೇ ಆ್ಯಂಡ್ ಮಂಡೇ. ಓಕೆ, ಸೊ ನಾನು ಹಾಕಿದ್ದೆ ರೆಸಿಗ್ನೇಷನ್ December 4th. ಸೊ ನನ್ನ ತಲೆಯಿರೋ ಥಾಟ್ ಏನೈತಿ March 4th. ಓಕೆ, ಸೊ March 4th ನಂದು ಲಾಸ್ಟ್ ಡೇ ಇತ್ತು. ಇವತ್ತೈತಿ March 1st ಸ್ಯಾಟರ್ಡೇ. ನನಗೆ ಸಡನ್ನಾಗಿ ನನ್ನ ತಲೆಯಾಗ ಏನೈತಿ, ಓಕೆ ನಾನು ಎಲ್ಲರಿಗೂ ನಂದು ಲಾಸ್ಟ್ ವರ್ಕಿಂಗ್ ಡೇ ಹೆಂಗಿರ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ವ್ಲಾಗ್ ಮಾಡ್ಕೋಬೇಕಂತ ತಲೆಯಾಗ ಥಾಟ್ ಇತ್ತು. ಬಟ್ ನಾನು ಸರ್ಪ್ರೈಸ್ ಆಗೀನಿ. ಏನಂತಂದ್ರೆ ಸಡನ್ನಾಗೆ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ನಮ್ಮ HR ಓಡೋಡ್ಕೋತ ಬಂದು ಬಾಯ್ಲಿ ಅಂತ ಮಾಡಿದ್ರೆ ನಾನು ಅಂತ ಕೇಳಿದೆ. ಓಕೆ ಹಾಂ ಅಂತಂದ್ರೆ ಆ್ಯಕ್ಚುಲಿ ನಿಮ್ದು ಲಾಸ್ಟ್ ನೋಟಿಸ್ ವರ್ಕಿಂಗ್ ಡೇ ಯಾವಾಗ ಐತೆ ಅಂತ ಕೇಳಿದ್ರೆ ನಾನು ನಾರ್ಮಲಾಗೆ March 4th ಅಂತಂದೆ. ಓಕೆ ಅಂತಂದ್ರೆ ಅದಕ್ಕೆ ನಾನು ಸುಮ್ಮನೆ ಒಂದ್ಸಲ ಮೇಲ್ ಓಪನ್ ಮಾಡಿ ನೋಡೋಣ ಹೆಂಗಿರ್ತೈತಿ, ಔಟ್ಲುಕ್ ಓಪನ್ ಮಾಡಿದೆ, ನೋಡ್ತೀನಿ March 3rd ನಂದು ಲಾಸ್ಟ್ ವರ್ಕಿಂಗ್ ಡೇ. March 3rd ಯಾವಾಗೈತಂದ್ರೆ ಮಂಡೇ. ನಮ್ದು ವೀಕ್ ಆಫ್ ಇರ್ತೈತೆ, ಅವಾಗ ಯಾರೂ ಇರೋಂಗಿಲ್ಲ. ನಾನು March 4th ಓಕೆ ಟ್ಯೂಸ್ಡೇ ಇರ್ತೈತಿ, ಮಸ್ತಾಗೆ ಫುಲ್ ಡೇ ನಾನು ಏನೆಲ್ಲ ಮಾಡ್ತೀನಿ, ಮಸ್ತಾಗೆ ವ್ಲಾಗ್ ಮಾಡೋಣ, ಎಲ್ಲ ಕಾಲೇಜ್ಸಿಗೆ ತೋರಿಸೋಣ, ಎಲ್ಲ ಆಫೀಸ್ ತೋರಿಸೋಣ. ಬಟ್ ನೋ ನನ್ನ ಹಣೆ ಬರೋನಾಗಿ ಇಲ್ಲ ಅನ್ನಿಸ್ತೈತಿ. ನಾನು ಯಾವತ್ತೂ ನನ್ನ ಆಫೀಸು ತೋರಿಸಿಲ್ಲ ಯಾರಿಗೂ, ಯಾವ ಕಾಲೇಜ್ಸು ನಿಮ್ಮ ಜೊತೆ ಮೀಟ್ ಮಾಡಿಸಿಲ್ಲ. ಬಟ್ ನಂಗೆ ಭಾಳ ಫೀಲ್ ಆಗ್ಲಿಕ್ಕೆ ಯಾರಿಗಾದರೂ ಮೇ ಬಿ ಆಫೀಸ್ ಬಿಟ್ಟು ಹೋಗೋಬೇಕಾದ್ರೆ ಫೀಲ್ ಆಗಲ್ಲ ಅನ್ನಿಸ್ತೈತಿ. ನನಗೂ ಆಗ್ತಿರ್ಲಿಲ್ಲ. ನಮ್ದ್ರಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಟೀಮ್ಸ್ ಇದ್ದಾವೆ. ಸೊ ನಾನು 2 weeks ಆಯಿತು ಬೇರೆ ಟೀಮ್ರೊಳಗೆ ವರ್ಕ್ ಮಾಡತ್ತಿದ್ದೆ ಫೈನಲಾಗೆ. ಅದಕ್ಕಿಂತ ಪೈಲ ಯಾವುದು ಟೀಮ್ ಹೋಗಿದ್ದೆಲ್ಲ ಮೇ ಬಿ ನಾನು ಅಲ್ಲಿಂದ ಎಕ್ಸಿಟ್ ಆಗಿದ್ದೆ ಅಂತಂದರೆ ನನಗೆ ಫೀಲ್ ಆಗ್ತಿರ್ಲಿಲ್ಲ. ಆಫೀಸ್ ಬಿಟ್ಟು ಹೋಗ್ಲಿಕ್ಕತ್ತೀನಿ, ಆ ಫೀಲಿಂಗ್ಸ್ ಅಟ್ಯಾಚ್ಮೆಂಟ್ ಇರ್ತೈತಲ್ಲ, ಅದು ನನಗೆ ಆಗ್ತಿರ್ಲಿಲ್ಲ. ಬಟ್ ನಂಗೆ ಈಗ ಅಳು ಬರ್ಲಿಕ್ಕತ್ತೈತಿ, ನಂಗೇನು ಗೊತ್ತಿಲ್ಲ. ಬಟ್ ಈ ಟೀಮ್ ನಂಗೆ ಭಾಳ ಇಷ್ಟ ಆಗಿತ್ತು. ಲೈಕ್ ನನಗೆ ಓಕೆ ಈ ಟೀಮ್ ಏನೈತಿ ನನಗೆ ಇಷ್ಟ ಆಗಿತ್ತು. ಯಾಕಂತಂದ್ರೆ ನನಗೇನು ಇಷ್ಟ ಆಯಿತು ನಾನು ಆ ವರ್ಕ್ ಮಾಡ್ಲಿಕ್ಕತ್ತಿದ್ದೆ. ಸೊ ನಾನು ಎಷ್ಟು ಸ್ಪೀಡ್ ವರ್ಕ್ ಮಾಡ್ತಿದ್ದೆ ಅಂದರೆ ಮೇ ಬಿ ಲಾಸ್ಟ್ ಟೀಮಿಗೂ ನಾನು ಅಷ್ಟು ಸ್ಪೀಡ್ ವರ್ಕ್ ಮಾಡಿರ್ಲಿಕ್ಕಿಲ್ಲ. ಬಟ್ ಈ ಟೀಮ್ ಒಳಗೆ ನಾನು ಫುಲ್ ಫಾಸ್ಟ್ ವರ್ಕ್ ಮಾಡ್ತಿದ್ದೆ. ಬೇಸಿಕ್ಲಿ ನಾನು ಈ ಟೀಮ್ ಮೊದಲು ನಾನು ಇಂಟೀರಿಯರ್ ಡಿಸೈನ್ ಆಗಿ ಕೆಲಸ ಮಾಡ್ತಿದ್ದೆ. ಈ ಟೀಮ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿದ್ದೆ. ಸೊ ಹೊಸದಾಗಿ ಸೋಷಿಯಲ್ ಮೀಡಿಯಾ ನಮ್ಮ ಆಫೀಸಿಗೆ ಕ್ರಿಯೇಟ್ ಆಗಿತ್ತು. ಸೊ ಮೇ ಬಿ ಆ ಟೀಮದ್ದು ನಾನೇ ಫಸ್ಟ್ ಪಾರ್ಟ್, ಲೈಕ್ ಫಸ್ಟ್ ಎಂಪ್ಲಾಯಿ ಅಂತ ಅನ್ಬೋದು ನೀವು. ಆ ಟೀಮದ್ದು ಮೆಂಬರ್, ಆ ಟೀಮದ್ದು ಫಸ್ಟ್ ಮೆಂಬರ್. ಸೊ ಸಡನ್ನಾಗೆ ನಂಗೆ ಬಂದು HR ಹೇಳಿದ್ರೆ ನಾನು ಓಪನ್ ಮಾಡಿ ನೋಡಿದೆ ಮೇಲೆ ಶಾಕ್. ಹೆಂಗೆ ಶಾಕ್ ಆಯ್ತು ಅಂತಂದ್ರೆ ತಲೆ ಮೇಲೆ ಕಲ್ಲು ಬಿದ್ದಂಗೆ ಆಯ್ತು ನನಗೆ. ಯಪ್ಪ ಏನಿದು ಅಂತ.
ಭಾಳ ಕೆಟ್ಟ ಅನ್ನಿಸ್ತೆ. ಯಾರಿಗೆ ಆಫೀಸ್ ಬಿಡೋಕ್ಕೆ ಕೆಟ್ಟ ಅನ್ಸಾದೈತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ನಾನು ವ್ಲಾಗ್ ನಂದು ಆಗಲಿಲ್ಲ ಅಂತ ನನಗೆ ಫೀಲ್ ಆಯ್ತು. ಕ್ಯಾನ್ ಯು ಇಮ್ಯಾಜಿನ್? ಜಸ್ಟ್ ಮಿಸ್ ಆಯ್ತು. ಎಚ್ ಆರ್ ಬೆಳಗ್ಗೆನೇ ಹೇಳಿಬಿಟ್ರೆ ನಾನು ಬೆಳಗ್ಗೆಯಿಂದೇ ವ್ಲಾಗ್ ಮಾಡ್ತಿದ್ದೆ. ಇನ್ನೊಂದು ಏನಂತಂದರೆ, ಇವತ್ತು ನಂದು ಯೋಗ ಕ್ಲಾಸ್ನಾಗ ಏನೋ ಒಂದು ಆರ್ಗನೈಸ್ ಮಾಡ್ಯಾರ, ಕುಟುಂಬ ಮಿಲನ ಸಮಥಿಂಗ್. ಸೊ ಅಲ್ಲಿ ನನಗೆ ಇವತ್ತು 5 ಗಂಟೆಗೆ 5:15 ಅಟ್ ಎನಿ ಕಾಸ್ಟ್ ಇರಬೇಕು. ಈಗ ಆಲ್ರೆಡಿ 5 ಗಂಟೆ ಆಗಿರ್ಬೇಕು. ಈಗ ಅಲ್ಲಿ ಬಡ್ಕೋತಾರೆ, ನನಗೆ ಫೋನ್ ಹಚ್ತಾರೆ. ಅದಕ್ಕೆ ನಾನು ಏನು ಮಾಡಿದೆ, ಸರಿಗೆ ಹೇಳಿದೆ, ಸರ್ ಬೆಳಗ್ಗೆ 7 ಗಂಟೆಗೆ ಲಾಗಿನ್ ಆಗ್ತೀನಿ, 4 ಗಂಟೆಗೆ ಲಾಗೌಟ್ ಆಗ್ತೀನಿ ಅಂತ. ಸೊ ಇಷ್ಟು ಹರಿಬರಿರೋ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬರಾಕತ್ತಿದ್ದೆ. ಆಮೇಲೆ ನಮ್ಮ ಸರ್ಗಳಿಗೂ ಟೀಮ್ ಸರಿಗೂ ಗೊತ್ತಾಯ್ತಾ. ಸೊ ಅವ್ರು ಪದೇ ಕೇಳ್ತಿದ್ರು ಲಾಸ್ಟ್ ವರ್ಕಿಂಗ್ ಡೇ ಯಾವಾಗ ಅಂತ. ನಾನು ಅವ್ರಿಗೆ ಹೇಳ್ಕೊತೇ ಬಂದೀನಿ, ಮಾರ್ಚ್ 4th ಟ್ಯೂಸ್ಡೇ ಅಂತ. ಬಟ್ ನೋ, ಆಮೇಲೆ ಲಾಸ್ಟ್ ಬರಬೇಕಾದ್ರೆ ಹೇಳಿದೆ, ಸರ್ ನನ್ನ ಮಾರ್ಚ್ 3 ಲಾಸ್ಟ್ ಡೇ ಸರ್ ಅಂತ. ಅವರು ಶಾಕ್ ಆದರು. ಸರ್ ಆಮೇಲೆ ಏನೋ ಸರ್ಪ್ರೈಸ್ ಕೊಡ್ಬೇಕಂತ ನನಗೆ ಅಂದ್ಕೊಂಡಿದ್ರು. ಅದಕ್ಕೆ ಅವ್ರು ಏನು ಮಾಡಿದ್ರು, ನಾನು ಇನ್ನೇನು ಬಾಟಲ್ ತುಂಬ್ಕೊಂಡು ಹಿಂಗೆ ಹೊರಗೆ ಬಂದು ಬಾಟಲ್ ತುಂಬ್ಕೊಳತ್ತಿದ್ದೆ. ನನ್ನ ಟೀಮ್ ಮೆಂಬರ್ ಒಬ್ಬನ ಬಂದ, ಕೇಕ್ ತೊಗೊಂಬಂದ. ಇವ್ರು ನನಗೆ ಕೇಕ್ ಕಟ್ ಮಾಡಿಸೋ ಕೇಕ್ ತೊಗೊಂಬರತ್ತಾರೆ. ಸರ್ಪ್ರೈಸ್ ಹಾಳಾಯ್ತು, ಫುಲ್ ಸರ್ಪ್ರೈಸ್ ಹಾಳಾಯ್ತು. ಅದಕ್ಕೆ ನಮ್ಮ ಫುಲ್ ಟೀಮ್ ಒಳಗಡೆ ಇತ್ತು. ಫುಲ್ ಒಂದು ಕ್ಯಾಬಿನ್ ಥರ ಆಯ್ತು ನಮ್ದು, ಟೀಮ್ ಫುಲ್ ಒಳಗಡೆ ಇತ್ತು. ಸೊ ಸರ್ ಹೇಳಿದ್ರಿ ಎಲ್ಲ ಸರ್ಪ್ರೈಸ್ ಹಾಳಾಯ್ತು, ಇನ್ನೊಮ್ಮೆ ರಿಯಾಕ್ಷನ್ ಕೊಡು ಅಂತ. ಸೊ ಮತ್ತೆ ರಿಯಾಕ್ಷನ್ ಕೊಟ್ವಿ. ಅವಾಗ ಒಂದು ಸ್ವಲ್ಪ ಫೀಲ್ ಆಗತ್ತು, ಓಕೆ ನಾನು ಆಫೀಸ್ ಬಿಡ್ಲಿಕ್ಕತ್ತೀನಿ, ನನ್ನ ಫೇವ್ರೆಟ್ ಟೀಮ್ ಬಿಡ್ಲಿಕ್ಕತ್ತೀನಿ. ಆ್ಯಕ್ಚುಲಿ ಫೇವ್ರೇಟ್, ಜಸ್ಟ್ 2 weeks and 15 days ವರ್ಕ್ ಮಾಡಿದ್ದಕ್ಕೆ ಫೀಲ್ ಇರಂಗಿಲ್ಲ ಯಾರಿಗೂ. ಬಟ್ ನಂಗೆ ಭಾಳ ಕೆಟ್ಟ ಫೀಲ್ ಆಗ್ಲಿಕ್ಕತ್ತೈತಿ. ನಿಮ್ಗೆ ಇಷ್ಟಪಟ್ಟು ಯಾವುದೋ ಒಂದು ಕೆಲಸ ಮಾಡತ್ತೀರಿ, ನೀವು ಅದನ್ನು ಬಿಡ್ಲಿಕ್ಕತ್ತೀರಿ ಅಂದ್ರೆ ಆ್ಯಕ್ಚುಲಿ ಫೀಲ್ ಆಗ್ತೈತಿ. ಸೊ ನನಗೂ ಅದೇ ಆಗತ್ತಿದ್ದು. ನಾನು ಅಂದ್ಕೊಂಡಿರಲಿಲ್ಲ ಆಫೀಸ್ ಬಿಡ್ಬೇಕಾದ್ರೆ ಹಿಂಗೆ ಫೀಲ್ ಆಗ್ತೈತಿ. ಅದು ಸಡನ್ನಾಗೆ ಹೆಂಗಂತಂದ್ರೆ, ಲೈಕ್ ಯಾರೋ ಒಬ್ರು ಸಡನ್ನಾಗಿ ತೀರ್ಕೊಂಡಾಗ ನಿಮಗೆ ಹೆಂಗೆ ಶಾಕ್ ಆಗತ್ತಲ್ಲ, ಹಾಂ ಖರೇನೆ ಸೇಮ್ ನನಗಾಗಿದ್ದು. ಓ ಗಾಡ್, ನಂಗೀಗೂ ನಂಬ್ಲಿಕ್ಕೆ ಬರ್ಲಿಕ್ಕತ್ತಿಲ್ಲ. ಏನಂತಂದ್ರೆ ಲಾಸ್ಟ್ ಡೇ ಅಂತಂದ್ರೆ ಮೈಂಡ್ರೊಳಗೆ ಐತಲ್ಲ ಒಂದು ಕ್ಲಿಯರ್ ಮೈಂಡ್ ಸೆಟ್ ಇರ್ತೈತೆ. ಓಕೆ ಇವತ್ತು ನನ್ನ ಲಾಸ್ಟ್ ಡೇ, ಕೆಲಸ ಕಡಿಮೆ ಮಾಡ್ಬೇಕು, ಹಾಫ್ ಡೇಗೆ ಐತಲ್ಲ ಆರಾಮ್ಸೆ ನಾವು ಎಕ್ಸಿಟ್ ಆಗ್ಬೋದು ಅಂತ. ಬಟ್ ನಾನು ಬೆಳಗ್ಗೆಯಿಂದ ಈವ್ನಿಂಗ್ ಮಟ್ಟ ಫುಲ್ ಡೇ ವರ್ಕ್ ಮಾಡಿದೆ, 8 hours. ಅಯ್ಯೋ ದೇವ್ರೆ. ಸೊ ನಂದು ಲಾಸ್ಟ್ ಆಫೀಸ್ ವರ್ಕಿಂಗ್ ಡೇ ಈ ಥರ ಆಯಿತು. ಎಷ್ಟು ಸಾರಿ ಗೈಸ್, ನಿಮಗೆ ಅಂತೆಲ್ಲ ನನಗೂ ಸಾರಿ. ಯಾಕಂದರೆ ನಂದು ಮೆಮರೀಸ್ ನಾನು ಕಲೆಕ್ಟ್ ಮಾಡೋಕ್ಕೆ ಆಗಲಿಲ್ಲ. ನಂದು ಫೈನಲ್ ಲಾಸ್ಟ್ ಡೇದು ಒಂದು ಆಫೀಸ್ ನಂದು ಆ್ಯಸ್ ಅ ಕಾರ್ಪೊರೇಟ್ ಎಂಪ್ಲಾಯಿ ಭಾಳ ಕೆಟ್ಟ ಫೀಲ್ ಆಗ್ಲಿಕ್ಕತ್ತಿತ್ತು ನನಗೆ. ನಾನು ಎಕ್ಸ್ಪ್ರೆಸ್ ಮಾಡಲಿ ಹೆಂಗೆ ನಂಗೆ ಅರ್ಥನೇ ಆಗತ್ತಿಲ್ಲ, ನಂಗೆ ಒಳಗಿಂದ ಫೀಲ್ ಆಗ್ಲಿಕ್ಕತ್ತೈತಿ. ಆಮೇಲೆ ಇನ್ನೊಂದೇನಂದ್ರೆ, ನಂದು ಕೈ ಹಿಂಗೆ ಶೇಕ್ ಆಗ್ಲಿಕ್ಕತ್ತಿತ್ತು ಫುಲ್. ಹಿಂಗೆ ಎಲ್ಲಾಗೂ ಕೇಕ್ ತಿನ್ಸೋ ಟೈಮಿಗೆ ನಂಗೆ ಸಡನ್ ಶಾಕ್ ಇತ್ತಲ್ಲ. ಓಕೆ ನಂದು ಲಾಸ್ಟ್ ಡೇ ಅಲ್ಲ ಇವತ್ತಂತ, ಮೈಂಡ್ ಪ್ರಿಪೇರ್ ಆಗಿಲ್ಲ ಲಾಸ್ಟ್ ಡೇ ಅಂತ. ಬಟ್ ಸ್ಟಿಲ್ ಲಾಸ್ಟ್ ಡೇ ಅಂತ ಕೇಕ್ ಕಟ್ ಮಾಡ್ಲಿಕ್ಕತ್ತೀನಿ ನಾನು. ಓ ಗಾಡ್, ನಾನು ಪದೇ ಹಿಂಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕತ್ತೀನಿ. ಅಯ್ಯೋ ನಂಗೆ ಭಾಳ ಕೆಟ್ಟ ಫೀಲ್ ಆಗ್ಲಿಕ್ಕತ್ತೈತಿ. ಆಫೀಸ್ ಬಿಡಬೇಕಾದ್ರೆ ಯಾರಿಗಾದ್ರೂ ಇಷ್ಟು ಖುಷಿ ಆಗಿರ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಮೇ ಬಿ ನಾನು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ರಿ. ಅಷ್ಟು ಖುಷಿ ಪಡ್ಲಿಕ್ಕತ್ತಿದ್ದೆ. ನನ್ನ ಕೊಲೀಗ್ಸ್, ನನ್ನ ಟೀಮ್ ಮೆಂಬರ್ಸ್ ಹೇಳ್ಲಿಕ್ಕತ್ತಿದ್ರು, ಆಫೀಸ್ ಬಿಡೋ ಕಳೆ ನೋಡ್ರಿ ಮುಖದ ಮ್ಯಾಲೆ ಅಂತ, ಕಳೆ ಕಾಣ್ಲಿಕ್ಕತ್ತೈತಂತ. ಮಸ್ತ್ ಇತ್ತು. ಸಡನ್ ಶಾಕಿಂಗ್ ರೆಸಿಗ್ನೇಷನ್ ಡೇ, ಸರ್ಪ್ರೈಸಿಂಗ್ ರೆಸಿಗ್ನೇಷನ್ ಡೇ, ಸರ್ಪ್ರೈಸಿಂಗ್ ಲಾಸ್ಟ್ ಡೇ ಆಫ್ ಮೈ ಆಫೀಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ನಂದು ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ಎಲ್ಲ ಆಗ್ತಿತ್ತು ಅಂದ್ರೆ, ನಂದು ಯೋಗ ಕ್ಲಾಸ್ನಾಗ ಪ್ರೋಗ್ರಾಮ್ ಐತಿ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ನಂದು ಯೋಗ ಮೇಟ್ಸಿಗೆ ಫೋನ್ ಹಚ್ಚಿ ನನಗೆ ಟಾರ್ಚರ್ ಕೊಡ್ತಾರೆ, ನನಗೆ ಗೊತ್ತೈತಿ. ಸೊ ಇದನ್ನು ಇಲ್ಲೇ ಮುಗಿಸ್ತೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ವಿಡಿಯೋಸ್ ಬರ್ತಿರ್ತಾವೆ. ನನಗೆ ನಂಬ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ ನನ್ನ ಲಾಸ್ಟ್ ಡೇ ಅಂತ. ಆಲ್ರೆಡಿ ಆಫೀಸ್ ಬಿಟ್ಟು ಬಂದೀನಿ ನಾನು. ಓಕೆ, ನನ್ನ ಕಡೆ ಇನ್ನೊಂದೇನು ಅಪಾರ್ಚುನಿಟಿ ಇತ್ತಂದ್ರೆ, ಮಂಡೇ ನಂದು ಸಬ್ಮಿಷನ್ಸ್ ಇರ್ತೈತಲ್ಲ, ಸೊ ಮೇ ಬಿ ಅವಾಗ ಟ್ರೈ ಮಾಡ್ತೀನಿ ಅಂತ ನೋಡೋಣ. ಬಟ್ ಆ ಫೀಲಿಂಗ್ ಇರಂಗಿಲ್ಲ. ಬಟ್ ಸ್ಟಿಲ್ ಐ ಟ್ರೈ ಟು ಕವರ್. ಓಕೆ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಓಕೆ,
ಸೊ ನನಗೆ ಬೆಸ್ಟ್ ಆಫ್ ಲಕ್ ಕೊಡ್ರಿ, ನನಗೆ ಆಲ್ ದ ಬೆಸ್ಟ್ ಹೇಳ್ರಿ ಫಾರ್ ಮೈ ಫ್ಯೂಚರ್. ಓಕೆ ಗೈಸ್, ಥ್ಯಾಂಕ್ ಯು ಬಾಯ್. ನಾನು ಫುಲ್ ಟಯರ್ಡಾಗಿ ಬಂದೀನಿ. ಸೊ ನನ್ನ ಫೇಸ್ ಅವತಾರ ಹಿಂಗೈತೆ ಆ್ಯಂಡ್ ನಾನು ನಂದೆಲ್ಲ ಎಕ್ಸಸರೀಸು ತೆಗೆದು ಇಟ್ಬಿಟ್ಟು ನಾನು ಸ್ವಲ್ಪ ರೆಡಿ ಆಗಿಲ್ಲ. ಸೊ ವಿದೌಟ್ ಫ್ರೆಶ್ ಅಪ್ ನಾನು ಈ ವಿಡಿಯೋ ಮಾಡೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್ ಗೈಸ್. ಈಗ ರೆಡಿ ಆಗಿಬಿಟ್ಟು ವ್ಲಾಗ್ ಮಾಡ್ತೀನಿ ಅಂತ. ಬಾಯ್, ಹ್ಯಾವ್ ಅ ನೈಸ್ ಡೇ. ಫೈನಲಿ ದ ಮೂಮೆಂಟ್. ನಾನು ಹೋಗಿ ಆಫೀಸಿಗೆ ನಂದು ಲ್ಯಾಪ್ಟಾಪ್ ಸಬ್ಮಿಷನ್ ಮಾಡ್ತೀನಿ. ನನಗೆ ವೇಟ್ ಮಾಡಿಸ್ತಾರೆ ಅನ್ಕೋತೀನಿ. ನೋಡೋಣ. ನಾನು ಬೇರೆದವ್ರದ್ದು ಲಾಸ್ಟ್ ಡೇ ನೋಡಿದ್ದೆ, ನನ್ನದು ಲಾಸ್ಟ್ ಡೇ ನೋಡಿರಲಿಲ್ಲ. ಸಬ್ಮಿಷನ್ ಟೈಮ್ ಹೆಂಗಿರ್ತದೆ ಅಂತ. ಐ ಆಮ್ ಎಕ್ಸೈಟೆಡ್. ದಿಸ್ ವಿಲ್ ಬಿ ಮೈ ಲಾಸ್ಟ್ ಮಿರರ್ ವಿಡಿಯೋ. ಓಕೆ ಗೈಸ್, ಐ ಆಮ್ ವೇಟಿಂಗ್. ನಾನು ವೆಯ್ಟ್ ಮಾಡತ್ತೀನಿ. ಸ್ವಲ್ಪ ಗದ್ದಲಾಗೈತಿ ಇಲ್ಲಿ. ಸ್ವಲ್ಪ ಅಷ್ಟೇ ನಾನು ನಿಮಗೆ ನಮ್ಮ ಆಫೀಸ್ ತೋರಿಸ್ಬೋದು, ಎಲ್ಲನೂ ತೋರ್ಸೋಕ್ಕಾಗಲ್ಲ. ದಿಸ್ ಇಸ್ ಕಾನ್ಫಿಡೆನ್ಷಿಯಲ್ ಪ್ರೊಫೆಷ್ನಲ್ ಆಗಿ ನಾವು ಟ್ರೀಟ್ ಮಾಡಬೇಕು ಯಾವತ್ತು ಆಫೀಸು. ನಾನು ಲ್ಯಾಪ್ಟಾಪ್ ಸಬ್ಮಿಟ್ ಮಾಡಲಿಲ್ಲ. ವೈ ವಾಟ್ಸ್ ದ ಆ್ಯಕ್ಚುಲ್ ಪ್ರಾಬ್ಲಮ್? February 28th ಲಾಸ್ಟ್ ನಂದು ಆ್ಯಕ್ಚುಲಿ. ಬಟ್ ನಾನು 1 day ಎಕ್ಸ್ಟ್ರಾ ವರ್ಕ್ ಮಾಡಿಬಿಟ್ಟು March 1st ಅಂತ. ಸೊ ಅದರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಲೈಕ್ ಸ್ಯಾಲ್ರಿ ಕೊಡೋದು ಹೆಂಗೆ ಅಂತ ಆ ಥರ ಡಿಸ್ಕಸ್ ಮಾಡಿ ಅವ್ರು ನನಗೆ ಸ್ವಲ್ಪ ಇಶ್ಯೂ ಆಯಿತು. ಆ್ಯಂಡ್ ಲ್ಯಾಪ್ಟಾಪ್ ಸಬ್ಮಿಷನ್ ನಾಳೆ, ಯಾಕಂದ್ರೆ ಇವತ್ತು IT ಇದವ್ರು ಇರಲಿಲ್ಲ. ಮತ್ತು ವಾಪಸ್ ಹೋಗ್ಬೇಕು ನಾಳೆ. ಸ್ಯಾಡ್. ದಿಸ್ ವಿಲ್ ಬಿ ಮೈ ಲಾಸ್ಟ್ ಸಬ್ಮಿಷನ್ ಡೇ. ಓಕೆ, ಇದು ಆದಮೇಲೆ ಇರಂಗಿಲ್ಲ. ಎಕ್ಸ್ ಎಂಪ್ಲಾಯೀಸ್ ಎಲ್ಲರೂ ಕೋಇನ್ಸಿಡೆನ್ಸ್ ಆಗಿ ಬ್ಲೂ ಕಲರ್ ಹಾಕೊಂಬಂದ್ಬಿಟ್ಟಿವಿ. ಓಕೆ, ನಮಗೆ ಒಂದು ಮಾನಿಟರ್ ಕೊಟ್ಟಿರ್ತಾರೆ, ಆ ಮಾನಿಟರ್ ತೊಗೊಳಕ್ಕೆ ಹೊಂಟೀನಿ ನಾನು. ಹಾಯ್ ಎಕ್ಸ್ ಎಂಪ್ಲಾಯೀಸ್. ಮಾನಿಟರ್ ರಿಟರ್ನ್ ಮಾಡ್ಬೇಕು ನಾವು ಸಬ್ಮಿಷನ್ ಟೈಮಿಗೆ. ಮೈ ಐ ಡಿ ಕಾರ್ಡು ರಿಟರ್ನ್ ಮಾಡಿದೆ. ಸಮ್ ಲಾಸ್ಟ್ ಸಬ್ಮಿಷನ್ ರಿಲೀವಿಂಗ್ ಲೆಟರ್ ಮತ್ತು ಎಕ್ಸ್ಪೀರಿಯನ್ಸ್ ಲೆಟರ್ ನನಗೆ ಸಿಕ್ಬಿಡ್ತು ಆಫ್ಟರ್ ಆಲ್ ಸಬ್ಮಿಷನ್ಸ್. ಸೊ ಅದನ್ನೇ ಚೆಕ್ಔಟ್ ಮಾಡ್ಲಿಕ್ಕತ್ತೀನಿ ಒನ್ಸ್. ಫೈನಲಿ ಎವ್ರಿಥಿಂಗ್ ಈಸ್ ಎಂಡೆಡ್. ನನಗೆ ಅವತ್ತು ಆಫೀಸ್ ಅನ್ನೋದು ಹೆಡ್ಡೇಕ್ ಆಗಿಲ್ಲ. ಬಟ್ ನೋ ಇಶ್ಯೂಸ್, ಫೈನ್. ನಮ್ದು MD ಬಾಸ್ ಏನಂತಾರಲ್ಲ, ಅವ್ರು ನನಗೆ ಮಾತಾಡ್ಸ್ಬೇಕಂತ ಒಂದು ಸ್ವಲ್ಪ ಹೇಳಿದ್ರು. ಸೊ ನಾನು ವೆಯ್ಟ್ ಮಾಡ್ಲಿಕ್ಕತ್ತಿದ್ದೆ. ಬೇರೆ ಯಾರಿಗೂ ಹೋಗೋಬೇಕಾದ್ರೆ ಮಾತಾಡ್ಸಲ್ಲ ಯೂಶ್ವಲಿ, ಬಟ್ ನನಗೆ ವೆಯ್ಟ್ ಮಾಡಿಸಿದ್ರು. Bye. So guys, finally end with my this corporate life as an employee. ನನ್ನ ಮುಖದ ಮೇಲೆ ಖುಷಿ ನಿಮಗೆ ಕಾಣಿಸ್ತಿರ್ಬೇಕಾ ಹೆಂಗೆ ನಾನು ಫೀಲ್ ಮಾಡ್ಲಿಕ್ಕತ್ತೀನಂತ. ಸ್ವಲ್ಪ ಜನರಿಗೆ ಇದು ತಪ್ಪು ಅನ್ಸಾತೈತಿ, ಸ್ವಲ್ಪ ಜನರಿಗೆ ಸರಿ ಅನ್ಸ್ಬೋದು. ಅಕಾರ್ಡಿಂಗ್ ಟು ಮೀ ಮೇ ಬಿ ಸರಿ ಐತಿ. ಫೇರ್ವೆಲ್ ಪಾರ್ಟಿ ಅಂತ ಕೇಕ್ ತೊಗೊಂಬಂದ ನಾನು, ಅದು ನನಗೆ ಕರ್ಕೊಂಬಂದು. ಥ್ಯಾಂಕ್ ಯು ಅಭಿಷೇಕ್. ವಿದೌಟ್ ಪ್ರಿಪ್ರೇಷನ್ ಅನ್ನ ಕರ್ಕೊಂಬಂದ್ಬಿಟ್ಟಾರೆ ಇವರು. ಆಲ್ರೆಡಿ ಬಿಟ್ಟು ಹೋಗೀನಿ. ನಮ್ಮ ಆಫೀಸ್ ಟೆರೆಸ್ ಮೇಲೆ ಕರ್ಕೊಂಬಂದು ಕಟ್ ಮಾಡ್ಲಿಕ್ಕತ್ತಾರೆ ಇವ್ರು. ಮಠ ಮಧ್ಯಾಹ್ನ ಬಿಸಿಲು. ಈ ಆಫೀಸಿನ ಮ್ಯಾಲಿಂದ ವ್ಯೂ ಕಾಣಿಸ್ತೈತಿ ಫುಲ್ ಅರ್ಧಂಬರ್ಧ ಬೆಂಗಳೂರು. ಹೆಂಗೈತೆ ನಮ್ಮ ಚಿಂಗಾರಿ? 그대 잠깐 눈을 붙일 때 나는 마음에 불을 붙여요. 비밀의 나만의 초콜릿. 그대 차가운 몸을 녹일 때 나는 초콜릿을 녹여요. Thank you so much everyone. ಇದು ನಂದು ಹ್ಯಾಪಿ ಎಂಡಿಂಗ್. ಇಲ್ಲೇ ನನ್ನ ಲೈಫ್ ಏನ್ ಎಂಡ್ ಆಗಿಲ್ಲ, ಇಲ್ಲಿಂದ ನನ್ನ ಲೈಫ್ ಆಕ್ಚುಲಿ ಸ್ಟಾರ್ಟ್ ಆಗ್ತೈತಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಂಗ ನಾನು ಸಿವಿಲ್ ಇಂಜಿನಿಯರ್, ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ ಎರಡೂ ಮಾಡ್ತೀನಿ. ಯಾರಿಗಾದ್ರೂ ಇಂಟೀರಿಯರ್ ಆರ್ ಕನ್ಸ್ಟ್ರಕ್ಷನ್ ಮಾಡ್ಸೋದಿತ್ತಂದ್ರ ನಾನು ಕೆಳಗೆ ನನ್ನ Instagram ID ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗೋಣ ಅಂತ. ಥ್ಯಾಂಕ್